KVN ಪ್ರೊಡಕ್ಷನ್ಸ್ನಲ್ಲಿ ಪ್ರೇಮ್ ಅವರ ನಿರ್ದೇಶನದಲ್ಲಿ ಧ್ರುವ ಸರ್ಜಾ ಅಭಿನಯಿಸ್ತಾ ಇರ್ತಕ್ಕಂಥ KD ದಿ ಡೆವಿಲ್ ಸಿನಿಮಾದ ಹೊಸ ಒಂದು ಅಪ್ಡೇಟ್ ಬರುವಂತಹ ಸೂಚನೆಗಳು ಬರ್ತಾ ಇದೆ. ಈಗಾಗಲೇ ಸಾಮಾಜಿಕ ಮಾಧ್ಯಮಗಳು ಮತ್ತು ಇತರ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಸುದ್ದಿ ಹರಿದಾಡ್ತಾ ಇದೆ. ಹಾಗಾದರೆ ಆ ಸುದ್ದಿ ಏನು ಅನ್ನುವುದನ್ನು ಈ ಒಂದು ಪುಟ್ಟ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ, ನಾನು TNS. ವೆಲ್ಕಮ್ ಟು ಚಿತ್ರೋದ್ಯಮ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪ್ರೇಮ್ ಎಲ್ಲಿರ್ತಾರೋ ಅಲ್ಲಿ ಒಂದು ರೀತಿಯ ಹೊಸ ಸೆನ್ಸೇಷನ್ ಇದ್ದೇ ಇರುತ್ತೆ. ಪ್ರೇಮ್ ಅವರು ಯಾವ ಸಿನಿಮಾನೇ ಮಾಡಲಿ, ಅದರ ಒಂದು ಕಥೆಯಿಂದ ಹಿಡಿದು ಅದರ ಒಂದು ಸ್ಕ್ರೀನ್ ಪ್ಲೇಯಿಂದ ಹಿಡಿದು ಯಾವುದೇ ವಿಷಯವನ್ನು ಅಷ್ಟು ಸುಲಭವಾಗಿ ನಾವು ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಪ್ರೇಮ್ ಅವರ ಸ್ಪೆಷಾಲಿಟಿ ಕೂಡ ಹೌದು. ತಮ್ಮ ಮೊದಲನೇ ಸಿನಿಮಾದಿಂದನೇ ಒಂದು ತನ್ನದೇ ಆದಂತಹ ಅಭಿಮಾನಿ ವೃಂದವನ್ನೇ ಹುಟ್ಟು ಹಾಕೊಂಡಂಥವರು ಪ್ರೇಮ್. ಅದರ ಜೊತೆಗೆ ಧ್ರುವ ಸರ್ಜಾ ಅವರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬಂದಾಗ, ಅನೌನ್ಸ್ ಆದಾಗ ನಿಜವಾಗ್ಲೂ ಇಬ್ಬರೂ ಅಭಿಮಾನಿಗಳು ಅಂದರೆ ಧ್ರುವ ಸರ್ಜಾ ಮತ್ತು ಪ್ರೇಮ್ ಅವರ ಅಭಿಮಾನಿಗಳಲ್ಲಿ ಒಂದು ಹೊಸ ಉತ್ಸಾಹವನ್ನು ಆ ಒಂದು ಅನೌನ್ಸ್ಮೆಂಟ್ ಮಾಡಿತ್ತು. ಹೌದು, KVN ಪ್ರೊಡಕ್ಷನ್ಸ್ ಜೊತೆ ಮೊಟ್ಟ ಮೊದಲ ಬಾರಿಗೆ ಪ್ರೇಮ್ ಮತ್ತು ಧ್ರುವ ಸರ್ಜಾ ಅವರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಅನೌನ್ಸ್ ಆದಾಗ ಸಹಜವಾಗಿಯೇ ಕುತೂಹಲ ಗರಿಗೆದರಿತ್ತು. ಎಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಗ್ಗೆ ಚರ್ಚೆ ಆಯಿತು. ಏನಾಗ್ಬೋದು, ಯಾವ ಥರ ಇರ್ಬೋದು ಅಂತ. ನಿಧಾನಕ್ಕೆ ಒಂದೊಂದೇ ಅಪ್ಡೇಟ್ಸ್ನ ಚಿತ್ರತಂಡ ಕೊಟ್ಕೊಂಡೋಯ್ತು. ಅದರಲ್ಲಿ ಮುಖ್ಯವಾದದ್ದು ಅಂದರೆ ರಮೇಶ್ ಅರವಿಂದ್ ಅವರ ಗೆಟಪ್. ಹೌದು, ಲಾಂಗ್ ಹಿಡ್ಕೊಂಡು ರಮೇಶ್ ಅರವಿಂದ್ ಅವರು ಸ್ಕೂಟರ್ ಮೇಲೆ ಬರ್ತಾ ಇರತಕ್ಕಂಥ ಒಂದು ಗೆಟಪ್ ಸಿಕ್ಕಾಪಟ್ಟೆ ಸೆನ್ಸೇಷನ್ನ ಹುಟ್ಟಾಕಿತ್ತು. ಯಾಕಂದರೆ ರಮೇಶ್ ಅರವಿಂದ್ ಅವ್ರನ್ನ ಆ ರೀತಿ ಪಾತ್ರದಲ್ಲಿ ನಾವು ಇದುವರೆಗೂ ನೋಡಿಲ್ಲ, ಒಂದು ಹೊಸ ರೀತಿಯ ಪಾತ್ರ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆಗಳಾಯಿತು. ಅದರ ಜೊತೆಗೆ ಮತ್ತೊಂದು ಅಪ್ಡೇಟ್ ಬಂತು, ಅದೇ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಹೌದು, ರವಿಚಂದ್ರನ್ ಅವರು ಈ ಒಂದು ಸಿನಿಮಾದ ಲುಕ್ನಿಂದ ತಮ್ಮ ವಿಂಟೇಜ್ ಲುಕ್ಗೆ ಮರಳಿದ್ರು. ಆ ರೀತಿಯ ಒಂದು ಗೆಟಪ್ಪನ್ನು ರವಿಚಂದ್ರನ್ ಅವರಿಗೆ ಈ ಸಿನಿಮಾದಲ್ಲಿ ತೋರಿಸಲಾಯಿತು. ಅದಾದ ಸ್ವಲ್ಪ ದಿವಸಕ್ಕೆ ಶಿಲ್ಪಾ ಶೆಟ್ಟಿ ಅವರು ಈ ಸಿನಿಮಾ ತಂಡವನ್ನು ಸೇರಿಕೊಂಡ್ರು ಅಂತ ಗೊತ್ತಾಯಿತು. ಅದಾದಮೇಲೆ ಸಂಜಯ್ ದತ್ ಅವರು ಕೂಡ ಸೇರಿಕೊಳ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅದಾದಮೇಲೆ ಇದೇ ಸಿನಿಮಾದಲ್ಲಿ ನಮ್ಮ ರೇಷ್ಮಾ ನಾಣಯ್ಯ ಅವರ ವಿಶಿಷ್ಟವಾದಂತಹ ಪಾತ್ರ ಅಂತೇಳಿ ಸುದ್ದಿ ಬಂತು. ಈ ರೀತಿ ಅನೇಕ ಕಲಾವಿದರಿಂದ ಕೂಡಿರತಕ್ಕಂತಹ ಮಲ್ಟಿ ಸ್ಟಾರ್ ಸಿನಿಮಾ ಇದು KD ದಿ ಡೆವಿಲ್ ಅನ್ನೋದು ಗೊತ್ತಾಯಿತು. ಮತ್ತು ಇದು ಖಂಡಿತ ಪ್ಯಾನ್ ಇಂಡಿಯಾ ಸಿನಿಮಾ ಹಾಗೂ ಇಡೀ ಭಾರತದಲ್ಲ, ಇಡೀ ವಿಶ್ವದಾದ್ಯಂತ ಗ್ರ್ಯಾಂಡಾಗಿ ರಿಲೀಸ್ ಮಾಡಬೇಕು ಅನ್ನುವಂತಹ ಆಲೋಚನೆ ಕೂಡ ಸಿನಿಮಾ ತಂಡಕ್ಕಿದೆ. ಖಂಡಿತವಾಗಿಯೂ ಇದು ಸಾವಿರಾರು ಥಿಯೇಟರ್ಗಳಲ್ಲಿ ವಿಶ್ವದಾದ್ಯಂತ ರಿಲೀಸ್ ಆಗುತ್ತೆ. ಮತ್ತು ಕನ್ನಡದ ಮತ್ತೊಂದು ಮಹೋನ್ನತ ಮೈಲಿಗಲ್ಲು ಸಿನಿಮಾ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇತ್ತೀಚೆಗೆ ಬಂದಿರತಕ್ಕಂತಹ ಹೊಸ ಒಂದು ಅಪ್ಡೇಟ್ ಪ್ರಕಾರ ವಿಜಯ್ ಸೇತುಪತಿಯವರು ಈ ಸಿನಿಮಾ ತಂಡವನ್ನು ಸೇರಿಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೌದು, ನಮಗೆ ಬಂದಿರತಕ್ಕಂತಹ ಅಪ್ಡೇಟ್ ಪ್ರಕಾರ KD 2 ಪಾರ್ಟಲ್ಲಿ ಬರ್ತಾ ಇದೆ, 2 ಸೀಕ್ವೆನ್ಸಲ್ಲಿ. ಮೊದಲನೇ ಪಾರ್ಟು ಮತ್ತು ಎರಡನೇ ಪಾರ್ಟಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಅಂದರೆ ಪ್ರಮುಖ ಪಾತ್ರವನ್ನು ವಿಜಯ್ ಸೇತುಪತಿ ಅವರು ವಹಿಸ್ತಾ ಇದ್ದಾರೆ. ಆದರೆ ಭಾಗ 1ರಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ವಿಜಯ್ ಸೇತುಪತಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಲಾಗತ್ತೆ ಅನ್ನುವಂತಹ ಒಂದು ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಈಗಾಗಲೇ ಒಂದಷ್ಟು ಮಾಧ್ಯಮಗಳು ಈ ಬಗ್ಗೆ ತಮ್ಮ ಸುದ್ದಿಯಲ್ಲಿ ಬರ್ಕೊಂಡಿದೆ ಕೂಡ. ಈಗಾಗಲೇ ವಿಂಟೇಜ್ ಲುಕ್ನಲ್ಲಿ ಬಂದಿರತಕ್ಕಂತಹ ರವಿಚಂದ್ರನ್ ಅವರಿರ್ಬೋದು, ರೇಷ್ಮಾ ನಾಣಯ್ಯ ಅವರಿರ್ಬೋದು, ರಮೇಶ್ ಅರವಿಂದ್ ಅವರಿರ್ಬೋದು, ಅಥವಾ ನಮ್ಮ ಶಿಲ್ಪಾ ಶೆಟ್ಟಿ ಅವರಿರ್ಬೋದು, ಸಂಜಯ್ ದತ್ ಇರ್ಬೋದು, ಈ ರೀತಿ ಒಂದು ವಿಶಿಷ್ಟವಾದಂತಹ ಮಲ್ಟಿ ಸ್ಟಾರ್ಗಳನ್ನ ಸೇರಿ ಮಾಡಿರ್ತಕ್ಕಂಥ ಕ್ರೇಜ್, ಈ ರೀತಿ ಪಕ್ಕಾ ಮಲ್ಟಿ ಸ್ಟಾರರ್ ಸಿನಿಮಾ ಆಗಿರ್ತಕ್ಕಂತಹ KD ದಿ ಡೆವಿಲ್ ಹೊಸ ಅನೌನ್ಸ್ಮೆಂಟ್ಗಳನ್ನ ಪ್ರತಿದಿನ ಮಾಡ್ತಾನೆ ಇದೆ. ಇತ್ತೀಚೆಗಷ್ಟೇ ಹೊಸ ವರ್ಷದ ಟೀಸರ್ ಕೂಡ ಈ ಸಿನಿಮಾದ್ದು ಬಿಡುಗಡೆಯಾಗಿತ್ತು. ಸಾಮಾಜಿಕ ಮಾಧ್ಯಮದಲ್ಲಿ ಈ ಟೀಸರ್ ಅಂತೂ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತು. ಇನ್ನೇನು ಇಲ್ಲ, ನಾವು ಸಿನಿಮಾದ ಬಿಡುಗಡೆಗಾಗಿ ಕಾಯಬೇಕು ಅಥವಾ ಸಿನಿಮಾ ತಂಡದ ಹೊಸ ಅಪ್ಡೇಟ್ಗಳಿಗೋಸ್ಕರ ನಾವು ಕಾಯ್ತಾನೆ ಇರ್ತೀವಿ. ಇದೆಲ್ಲದರ ಮಧ್ಯೆ ಇದಕ್ಕೆ ನಮ್ಮ ಅರ್ಜುನ್ ಜನ್ಯ ಅವರ ಸಂಗೀತ ಇದೆ ಅಂತೇಳಿ ನಮಗೆ ಗೊತ್ತು. ಹಾಗಾಗಿ ಈ ಸಿನಿಮಾದ ಒಂದು ಮ್ಯೂಸಿಕ್ ಮೇಲೆ ವಿಶೇಷವಾದಂತಹ ಎಕ್ಸ್ಪೆಕ್ಟೇಷನ್ನ ಕೂಡ ನಾವು ಇಟ್ಕೊಂಡಿದ್ದೀವಿ. ಇದರ ಜೊತೆಗೆ ವಿಲಿಯಂ ಡೇವಿಡ್ ಅವರ ಛಾಯಾಗ್ರಹಣ ಮತ್ತು ಶ್ರೀನಿವಾಸ್ P ಪ್ರಭು ಅವರು ಇದಕ್ಕೆ ಎಡಿಟಿಂಗ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಸಿನಿಮಾ ಅನೇಕ ಪ್ರತಿಭೆಗಳ ಸಮ್ಮಿಲನ ಅಂತ ಹೇಳ್ಬೋದು. ಮತ್ತು ಪ್ರತಿದಿನ ಹೊಸ ಅಪ್ಡೇಟ್ಸ್ ಈ ಸಿನಿಮಾದಿಂದ ಬರ್ತಾ ಇದೆ. ನೋಡೋಣ ಈ ಸಿನಿಮಾ ಹೇಗೆ ಮೂಡಿ ಬರುತ್ತೆ ಅನ್ನೋದನ್ನು ನಾವು ಕೂಡ ಕಾದು ನೋಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಹೇಳೋದಾದರೆ KD ದಿ ಡೆವಿಲ್ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಮತ್ತೊಂದು ವಿಶ್ವವನ್ನಾಳುವಂತಹ ಮತ್ತೊಂದು ಸಿನಿಮಾವನ್ನು ಕನ್ನಡ ಸಿನಿಮಾ ಕೊಡಲಿ ಅನ್ನೋದೇ ನಮ್ಮ ಆಶಯ. ಈ ಸಿನಿಮಾ ತಂಡಕ್ಕೆ ನಮ್ಮ ಶುಭಾಶಯಗಳು ಕೂಡ. ಸ್ನೇಹಿತರೆ, ದಯವಿಟ್ಟು ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಸಂಬಂಧಪಟ್ಟಂತಹ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೋಸ್ಕರ ದಯವಿಟ್ಟು ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಒಂದು ಲೈಕ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.